ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕ್ಲಾಕ್ಸ್. ಇವತ್ತಿನ ಹೊಸ ರೆಸಿಪಿ ತರಕಾರಿಯ ಸಾಗು ಅಥವಾ ವೆಜಿಟೇಬಲ್ ಸಾಗು. ಎಲ್ಲರೂ ಚಪಾತಿಗೆ ಏನಪ್ಪ ಹೊಸತರವಾಗಿ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಬೆಳಗ್ಗೆ ಸ್ಕೂಲ್ ಬಾಕ್ಸಿಗೆ ಕಟ್ಟೋಕ್ಕೆ, ಆಫೀಸಿಗೆ ಕಟ್ಟೋಕ್ಕೆ ಹೊಸದಾಗಿ ಏನಾದರೂ ಹುಡುಕ್ತಿರ್ತಾರೆ. ಅದರಲ್ಲಿ ಇದು ಒಂದು ಹೊಸದಾಗಿ ಮಾಡೋಂಥ ಸಾಗು. ನೋಡಿ ಇದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳು: ಜೀರಿಗೆ, ಮೆಣಸು, ಲವಂಗ, ಕೊತ್ತಂಬರಿ ಕಾಳು, ಸ್ವಲ್ಪ ಚಕ್ಕೆ. ತರಕಾರಿಗಳಲ್ಲಿ ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಆಲೂಗಡ್ಡೆ. ನಿಮ್ಮಲ್ಲಿ ಏನೇನು ತರಕಾರಿಗಳಿರುತ್ತೆ ಎಲ್ಲದನ್ನು ಹಾಕ್ಕೋಬೋದು. ಹೂಕೋಸಿದ್ರೆ ಹೂಕೋಸು ಹಾಕ್ಕೋಬೋದು. ಇನ್ನೊಂದು ಈರುಳ್ಳಿ, ಹಸಿಮೆಣಸು, ಟೊಮೆಟೊ, ಇದೆಲ್ಲದೂ ಸಾಗುಗೆ ನಾವು ಯೂಶ್ವಲಿ ಬಳಸೋಂಥ ತರಕಾರಿಗಳು. ಇದೇನು ಮಸಾಲೆ ಐಟಮ್ಸ್ ಇದೆಯೋ ಇದೆಲ್ಲದನ್ನು ನಾವು ಮಿಕ್ಸಿಗೆ ಮಾಡ್ಕೊಳೋದು. ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುಟಾಣಿ, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ. ಈ ಮಸಾಲೆನ ಫಸ್ಟು ನಾವು ರುಬ್ಕೋಬೇಕು. ಅದು ಈ ಈ ಈ ತರಕಾರಿಗಳನ್ನ ಬಿಟ್ಟು ಉಳಿದಿದ್ದು ಏನಿದೆಯೋ ಅದು ಎಲ್ಲದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು, ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿರಿ, ಈಗ ನಾನು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಈರುಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗೋಲಿದ ನಂತರ ಸ್ವಲ್ಪ ಟೊಮೆಟೊ ಹಾಕ್ಕೋಬೇಕು. ನೋಡಿ, ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾದಂಗೆ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಗೋಲಿಸ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಭಾಳ ಟೈಮ್ ಇಲ್ಲ, ಏನಿಲ್ಲ. ಫಾಸ್ಟಾಗಿ ಆಫೀಸಿಗೆ ಹೋಗೋರೆಲ್ಲ ಬೇಗನೆ ಎದ್ದು ಚಪಾತಿಗೆ ಏನಪ್ಪ ಮಾಡ್ಕೊಳೋದು ಅನ್ನೋರಿಗೆ ತರಕಾರಿನ ಹಿಂದಿನ ದಿನನೇ ಹೆಚ್ಚಿಟ್ಕೊಂಡ್ಬಿಟ್ವಿ, ಫ್ರಿಡ್ಜ್ ಇತ್ತು ಅಂತ ಅಂದ್ಬಿಟ್ರೆ ಬೆಳಗ್ಗೆ ಅಂತೂ ಈಸಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಎಷ್ಟು ವೆರೈಟಿ ಆಫ್ ತರಕಾರಿ ಹಾಕ್ಕೋತೀವೋ ಅಷ್ಟು ಚೆನ್ನಾಗಾಗತ್ತೆ. ಇದಕ್ಕೆ ಹಸಿ ಬಟಾಣಿ ಹಾಕ್ಕೋಬೋದು, ಹೂಕೋಸು ಹಾಕ್ಕೋಬೋದು. ಹೀಗೆ ನಮ್ಗೆ ಏನು ಸ್ಪೆಷಲಾಗಿ ಸಿಗ್ತಾ ಇರತ್ತೆ ತರಕಾರಿಗಳೆಲ್ಲ ಹಾಕ್ಕೋಬೋದು. ಸಾಗು ಕಲರ್ಫುಲ್ಲಾಗಿ ಕಾಣೋಕ್ಕೆ ಅದೇ ಕಾರಣ. ನೋಡಿರಿ, ನಾವೀಗೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣಂತೆ. ಕ್ವಿಕ್ಕಾಗಿ ಮಾಡ್ಕೋಬಹುದು, ಬಹಳಷ್ಟು ಈಸಿ. ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡ್ರೆ ತರಕಾರಿಗಳನ್ನ ಒಗ್ಗರಣೆ ಹಾಕ್ಕೊಳ್ಳೋಣ, ಇಷ್ಟೇ ಇದರಲ್ಲಿರೋದು, ಇನ್ನೇನು ಜಾಸ್ತಿ ಇಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತರಕಾರಿಗಳಿಂದಾನೇ ಶಕ್ತಿ ಬರೋದು. ಹುಷಾರಿಲ್ಲ ಅಂದ ತಕ್ಷಣ ಡಾಕ್ಟರ್ಸ್ ಹೇಳೋದು ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳನ್ನು ತಿನ್ನಿರಿ ಅಂತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಸಿ ತರಕಾರಿಗಳನ್ನ ತಿನ್ನಬೇಕು. ಅದು ತಿನ್ನದೇ ಇದ್ದರೆ ಅಟ್ಲೀಸ್ಟ್ ಈ ಥರ ಸಾಗು, ಈ ಥರ ಪಲಾವ್ ಮಾಡ್ಕೊಂಬಿಟ್ಟು ತರಕಾರಿಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಹೆಚ್ಚೆಚ್ಚು ಬಳಸ್ತಾ ಬರಬೇಕು. ನೋಡಿರಿ, ಈಗ ನಾವು ಎಷ್ಟು ತರಕಾರಿ ತೊಗೊಂಡಿರ್ತೀವಲ್ಲ ಅದರ ಅಳತೆಗೆ ನೋಡ್ಕೊಂಡು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕು. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗಿರಬಾರ್ದು. ನಮಗೆ ಚಪಾತಿಗೆ ಹಚ್ಕೊಂಡು ತಿನ್ನೋಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ಅದಕ್ಕೆ ಎಷ್ಟು ಬೇಕಾಗತ್ತೋ ನೋಡ್ಕೊಂಬಿಟ್ಟು ಉಪ್ಪನ್ನು ಹಾಕ್ಕೊಂಬಿಡ್ರಿ. ನೋಡಿ, ಈಗ ನಮ್ಮ ಸಾಗು ರೆಡಿ ಆಗ್ತಾ ಇದೆ. ಈಗ ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ತರಕಾರಿ ಬೇಯೋಕ್ಕೆ ತುಂಬ ಹೊತ್ತೇನು ಬೇಕಾಗೋದಿಲ್ಲ. ನೋಡಿರಿ, ನಮ್ದು ಆಗಿದೆ. ಈಗ ಇದು ತಣ್ಣಗಾದ್ಮೇಲೆ ವಿಷಲ್ನ ಓಪನ್ ಮಾಡಿಬಿಟ್ಟು ನೋಡೋಣ ಅಂತೆ ಹೆಂಗಾಗಿದೆ ನಮ್ಮದು ಅಂಥೇಳಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ನೋಡಿರಿ, ನಮ್ಮ ಸಾಗು ಹೆಲ್ದಿಯಾದಂತಹ ರುಚಿಕರವಾದಂತಹ ಸಾಗು ರೆಡಿಯಾಗಿದೆ. ನೋಡಿ, ಇದು ಹಚ್ಕೊಂಡು ತಿನ್ನೋಕ್ಕೆ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಚಪಾತಿಗೆ ಇದನ್ನೇ ಮಾಡಿ ಅಂತ ಹೇಳ್ತಾರೆ ಮನೆಯಲ್ಲೆಲ್ಲ, ಅಷ್ಟು ರುಚಿಯಾಗಿರುತ್ತೆ. ಫಾಸ್ಟಾಗಿ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.